ಎಲ್ರಿಗೂ ನಮಸ್ಕಾರ. ಪುರಂದರದಾಸರು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಒಂದು ಕಡೆ ಹಾಡ್ತಾರೆ. ಹಂಗೆ ಅನ್ನಿಸ್ತಾ ಇದೆ ನನಗೆ ಇವತ್ತಿಲ್ಲಿ ಬಂದು. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಇಲ್ಲಿ ಸುತ್ತು ಕಡೆ ಅನೇಕ ಸಂದರ್ಭದಲ್ಲಿ ಓಡಾಡಿದ್ರು ವೇಣೂರಿಗೆ ಬರುವ ಸೌಭಾಗ್ಯ ಸಿಕ್ಕಿರಲಿಲ್ಲ. ಇದನ್ನೇ ಕರ್ಮಧರ್ಮ ಸಂಯೋಗ ಅಂತ ಹೇಳ್ತಾರೆ. ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ವೇಣೂರಿಗೆ ಬರುವಂತಹ ಸೌಭಾಗ್ಯ, ಅದರ ಜೊತೆಗೆ ವೇದಿಕೆಯ ಮೇಲಿರುವ ಒಬ್ಬೊಬ್ಬರನ್ನು ನೋಡಿದ್ರೂ ಕೂಡ ವಯಸ್ಸಿನಲ್ಲಿ, ಈ ಸಮಾಜಕ್ಕೆ ಅವರು ಕೊಟ್ಟಿರುವ ಕೊಡುಗೆಯಲ್ಲಿ, ಧರ್ಮ ಸೇವೆಯಲ್ಲಿ ನನಗಿಂತ ನಾನು ಅವರ ಎದುರಿಗೆ ತೃಣ ಸಮಾನ, ಅವರೆಲ್ಲರೂ ಸರಿ ಸಮಾನನಾಗಿ ಕುಳಿತುಕೊಳ್ಳುವಂಥದ್ದು ಮತ್ತೊಂದು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಯುಗಳ ಮುನಿ ಮಹಾರಾಜರ ಆಶೀರ್ವಾದವನ್ನು ಕೋರುತ್ತೇನೆ, ಭಟ್ಟಾರಕರ ಆಶೀರ್ವಾದವನ್ನು ಕೋರುತ್ತೇನೆ. ಅನೇಕ ಜನ ಹಿರಿಯರಿದ್ದೀರಿ, ನಿಮ್ಮ ಪ್ರೀತಿ ನನ್ನ ಮೇಲಿರಲಿ. ಮಹಾರಾಜರು ಹೇಳ್ತಾ ಇದ್ರು, ಅವರ ಮಾತುಗಳನ್ನು ಕೇಳೋದಕ್ಕೆ ನಾನು ಕಾತುರನಾಗಿದ್ದೇನೆ. 20 ನಿಮಿಷ ಮಾತನಾಡ್ಬೋದು ಅಂತ ನನಗೆ ಹೇಳಿದ್ರು. 20 ನಿಮಿಷಕ್ಕೆಲ್ಲ ಸ್ಟಾಪ್ ಮಾಡಿ ಅಭ್ಯಾಸನೇ ಇಲ್ಲ ನಮಗೆ. ಅಲ್ಲಿ ಚಾನಲ್ನಲ್ಲಿ ಮುಂದೆ ಕ್ಯಾಮ್ರಾ ಇರುತ್ತೆ, ಒಂದು ಕ್ಲಾಕ್ ಇರುತ್ತೆ, ಹೊರಗಡೆ ಬಂದರೆ ಕ್ಯಾಲೆಂಡರ್ ಹಾಕ್ಬೇಕು ಅಂತ ತಮಾಷೆ ಮಾಡ್ತಿರ್ತಾರೆ ಕೆಲವರು. ಇಲ್ಲಿಂದ ನನಗೆ ಶಾಂತಿ ಪ್ರಸಾದರು ಮಾತನಾಡಿ ಅನೇಕ ಸಂದರ್ಭದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ ಅಂತ ಕೇಳಿದ್ದ ಸಂದರ್ಭದಲ್ಲಿ ಅವರೊಂದಷ್ಟು ವಿಷಯಗಳನ್ನು ಸಜೆಸ್ಟ್ ಮಾಡಿದ್ರು. ನನಗೇನೋ ಇಲ್ಲ, ನಾನು ಯೋಚನೆ ಮಾಡ್ತಿದ್ದೀನಿ. ಅಂತಿಮವಾಗಿ ನನಗನ್ಸಿದ್ದು, ಜೈನ ಸಿದ್ಧಾಂತ, ಜೈನ ದರ್ಶನ, ಜೈನ ಫಿಲಾಸಫಿ ಈ ಪ್ರಪಂಚಕ್ಕೆ ಕೊಟ್ಟಿರುವ ಅತಿ ದೊಡ್ಡ ಕೊಡುಗೆ, ಅತಿ ದೊಡ್ಡ ಆಲೋಚನೆ, ಅತಿ ದೊಡ್ಡ ದರ್ಶನ ಮತ್ತು ಈ ಕ್ಷಣದಲ್ಲಿ ಈ ಪ್ರಪಂಚಕ್ಕೆ ಬೇಕಾಗಿರುವಂಥ ಆ ದರ್ಶನದ ಬಗ್ಗೆ ಮಾತನಾಡಬೇಕು ಅಂತ ಅನ್ನಿಸ್ತು. ಅದನ್ನು ಅನೇಕಾಂತವಾದ ಅಂತ ಕರಿತೀವಿ. ಜೈನ ಧರ್ಮದ ಮೂಲ 3 ಸಿದ್ಧಾಂತಗಳ ಪೈಕಿ ಒಂದಾಗಿರುವ ಅನೇಕಾಂತವಾದದ ಬಗ್ಗೆ ಮಾತನಾಡೋಣ. ಜೊತೆಗೆ ಈ ವಿಷಯದ ಬಗ್ಗೆ ಯುಗಳ ಮುನಿ ಮಹಾರಾಜರುಗಳ ಅವರ ಮಾತುಗಳನ್ನು ಕೇಳೋದಕ್ಕೂ ಕೂಡ ನಾನು ಕಾತರನಾಗಿದ್ದೇನೆ. ನೋಡಿ, ನನಗೆ ಶಾಲೆ, ಹೈಸ್ಕೂಲು, ಕಾಲೇಜಿಗೆ ಹೋಗುವಾಗ ಯಾವಾಗಲೂ ಒಂದು ಕನ್ಫ್ಯೂಷನ್ ಇತ್ತು. ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಪಠ್ಯಪುಸ್ತಕವನ್ನು ಓದುವಾಗ, ಹಿಸ್ಟ್ರಿ ಓದುವಾಗ ಅದರಲ್ಲಿ ರಾಜ ಮಹಾರಾಜರ ಕಥೆ ಬರ್ತಿತ್ತು, ಸಾಮ್ರಾಟರ ಕಥೆಗಳು ಬರ್ತಿತ್ತು. ಅವರ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು, ಅವರ ರಾಜ್ಯ ಎಷ್ಟು ದೊಡ್ಡದಿತ್ತು, ಸೈನ್ಯ ಎಷ್ಟು ದೊಡ್ಡದಿತ್ತು, ಎಲ್ಲ ಕಥೆಗಳನ್ನು ಓದ್ತಾ ಇದ್ವಿ ನಾವು ಟೆಕ್ಸ್ಟ್ ಬುಕ್ನಲ್ಲಿ. ವಾಪಸ್ ಬಸ್ತಿಗೆ ಬಂದರೆ ದಿಗಂಬರರಾಗಿ ಕುಳಿತಿರೋವ್ರಿಗೂ ಮಹಾರಾಜರು ಅಂತಿದ್ರು. ನಮಗೆ ಕನ್ಫ್ಯೂಷನ್ ಆಗ್ತಿತ್ತು. ಅಲ್ಲಿ ರಾಜರ ಬಗ್ಗೆ ಓದ್ತೀವಿ, ಅವ್ರದ್ದು ರಾಜ್ಯ ಇತ್ತು, ಅರಮನೆ ಇತ್ತು, ಸೈನ್ಯ ಇತ್ತು. ಇಲ್ಲಿ ಮಹಾರಾಜರು ಅಂತೀವಿ, ಮೈ ಮೇಲೆ ಬಟ್ಟೆ ಇಲ್ಲಲ್ಲ ಇವರಿಗೆ ಅನ್ನುವ ಆಶ್ಚರ್ಯ, ಕನ್ಫ್ಯೂಷನ್ ಆಗ್ತಿತ್ತು. ಆವಾಗ ಈ ದೇಶದಲ್ಲಿ ಹುಟ್ಟಿಕೊಂಡ ದರ್ಶನಗಳು, ಫಿಲಾಸಫಿಗಳ ಶ್ರೇಷ್ಠತೆ ಎಂಥದ್ದು ಅನ್ನೋದು ಅರ್ಥ ಆಗಿದ್ದು. ಎಂಥ ಶ್ರೇಷ್ಠ ಆಲೋಚನೆ ಹುಟ್ಟಿದ್ದಿಲ್ಲಿ ಅಂತ. ಭೋಗಿಗಳು ಬಹಳ ಆದರು, ಆದರೆ ಗೌರವ ಸಿಕ್ಕಿದ್ದು ಈ ನೆಲದಲ್ಲಿ ತ್ಯಾಗಿಗಳಿಗೆ. ಭೋಗಿಗಳ ಭೋಗ ಆ ಒಂದು ಜೀವನಕ್ಕೆ ಚಿರಕಾಲದ ಗೌರವವನ್ನು ಪಡೆದಿದ್ದು, ಚಿರಕಾಲ ಪೂಜನೀಯವಾದವರು ಇಲ್ಲಿ ತ್ಯಾಗಿಗಳು ಮಾತ್ರ. ಬಾಹುಬಲಿ ಎದುರಿಗೆ ನಿಂತ್ಕೊಂಡಾಗ ಅನ್ನಿಸ್ತಾ ಇತ್ತು, ಜೈನರ ಮೊದಲನೆಯ ತೀರ್ಥಂಕರನ ಪುತ್ರ ಬಾಹುಬಲಿ, ವೃಷಭನಾಥರ ಮಗ. ವೃಷಭನಾಥರ ಕಾಲ ಯಾವುದು ಅಂತ ಜೈನ ನಂಬಿಕೆಯನ್ನು ಹುಡುಕೋದಕ್ಕೆ ಹೊರಟ್ರೆ ಯಾವ ಕಾಲದಲ್ಲಿ ವೃಷಭನಾಥರು ಇದ್ದರು ಜೈನ ನಂಬಿಕೆಯ ಪ್ರಕಾರ? ಸುಮ್ಮನೆ ಕ್ಯಾಲ್ಕುಲೇಷನ್ ನಾನು ಹಾಕೋದಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಅದನ್ನು 10 to the power of 224 years ಅಂತ ಬರೆದಿತ್ತು. 10 to the power of 224 years. ಏನಂಗಂದ್ರೆ 10ನ್ನು 10ರಿಂದ ಗುಣಿಸಿದರೆ 100 ಬಂತು, 100ನ್ನು 10ರಿಂದ ಗುಣಿಸಿದರೆ 1000 ಬಂತು, 1000ವನ್ನು 10ರಿಂದ ಗುಣಿಸಿದರೆ 10,000 ಬಂತು, 10,000ವನ್ನು 10ರಿಂದ ಗುಣಿಸಿದರೆ 1,00,000 ಬಂತು. ಆ ರೀತಿಯಲ್ಲಿ 10ನ್ನು 224 ಸಲ ಗುಣಿಸ್ತಾ ಹೋದರೆ ಅಂತಿಮವಾಗಿ ಯಾವ ಸಂಖ್ಯೆ ಬರುತ್ತೋ ಅಷ್ಟು ವರ್ಷಗಳ ಹಿಂದೆ ವೃಷಭನಾಥರು ಇದ್ದರು. ಇವತ್ತಿಗೂ ಪೂಜನೀಯರು. ಅವರ ಪುತ್ರ ಬಾಹುಬಲಿ ಕೋಟ್ಯಾಂತರ ವರ್ಷಗಳ ಹಿಂದೆ
ಬಾಹುಬಲಿ ಯಾಕೆ ಪೂಜನೀಯರು? ನಾನು ಅಂದರೆ ತ್ಯಾಗಕ್ಕೆ ಎಂಥ ಗೌರವ ಇದೆ ಈ ನಾಡಿನಲ್ಲಿ ಅನ್ನುವುದಕ್ಕೆ ಉದಾಹರಣೆಯಾಗಿ ಅಲ್ಲಿ ನಿಂತಿರುವ 36 ಅಡಿ ಎತ್ತರದ ಬಾಹುಬಲಿ ತ್ಯಾಗವನ್ನು ಹೇಗೆ ಗೌರವಿಸಿದೆ ಈ ಸಮಾಜ, ಈ ಸಂಸ್ಕೃತಿ. ಯಾಕೆ ಬಾಹುಬಲಿ ಪೂಜನೀಯರು? ಯಾಕೆ ಮಹಾಮಸ್ತಕಾಭಿಷೇಕ ಮಾಡ್ತೀವಿ? ಯಾಕೆ ಇಲ್ಲಿನ ರಾಜರಿಗೆ 36 ಅಡಿ ಎತ್ತರದ ಬಾಹುಬಲಿ ನಿರ್ಮಿಸಬೇಕು ಅಂತ ಅನ್ನಿಸ್ತು? ಅಲ್ಲಿ ಶ್ರವಣಬೆಳಗೊಳದಲ್ಲಿ 52 ಅಡಿ ಎತ್ತರದ ಬಾಹುಬಲಿಯನ್ನು ಮಾಡಬೇಕು ಅಂತ ಚಾವುಂಡರಾಯರಿಗೆ ಯಾಕೆ ಅನ್ನಿಸ್ತು? ಏನು ದೊಡ್ಡ ಸಾಮ್ರಾಜ್ಯವನ್ನು ಆಳಿದ್ದಕ್ಕ, ದೊಡ್ಡ ಸೈನ್ಯ ಕಟ್ಟಿದ್ದಕ್ಕ, ದೊಡ್ಡ ಯುದ್ಧ ಗೆದ್ದಿದ್ದಕ್ಕ? ಇಲ್ಲ. ಎಲ್ಲವನ್ನೂ ಗೆದ್ದ ನಂತರವೂ ಕೂಡ ಇದರಲ್ಲಿ ಏನೂ ಸುಖ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಕ್ಕಾಗಿ ಅವರನ್ನು ನಾವು ಪೂಜಿಸ್ತೀವಿ. ಏನೂ ಸುಖ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು. ಯಾವ ಗೆಲುವು ಏನಾಗದಿದೆ ಅಂತ. ಋಷಭನಾಥರ ಕಾಲದಲ್ಲಿ, ಬಾಹುಬಲಿಯ ಕಾಲದಲ್ಲಿ, ಭರತನ ಕಾಲದಲ್ಲಿ ಅನೇಕರು ರಾಜ್ಯರು ತಮ್ಮ ರಾಜ್ಯಗಳನ್ನು ಆಳ್ಕೊಂಡಿದ್ರು, ಸಂಸ್ಥಾನಗಳನ್ನು ಆಳ್ಕೊಂಡಿದ್ರು. ಒಬ್ಬನ ಹೆಸರು ಹೇಳಿ ನನಗೀಗ, ಒಬ್ಬನ ಹೆಸರು ಹೇಳಿ. ಇಲ್ಲ, ಅವರೆಲ್ಲರ ಹೆಸರುಗಳು ಮಣ್ಣಲ್ಲಿ ಮಣ್ಣಾಗಿ ಹೋದವು. ನನಗೆ ರಾಜ್ಯ ಬೇಡ, ಅರಮನೆ ಬೇಡ, ಸೈನ್ಯ ಬೇಡ, ಮೈ ಮೇಲೆ ಹಾಕಿಕೊಳ್ಳುವುದಕ್ಕೆ ಬಟ್ಟೆ ಕೂಡ ಬೇಡ ಅಂತ ತ್ಯಾಗ ಮಾಡಿ ಹೋಗಿ ತಪಸ್ಸಿಗೆ ನಿಂತ ಬಾಹುಬಲಿಯ ವಿಗ್ರಹವನ್ನು ಕೆತ್ತಿ 12 ವರ್ಷಕ್ಕೊಂದ್ಸಲ ನಾವು ಮಹಾಮಸ್ತಕಾಭಿಷೇಕ ಮಾಡ್ತಾ ಇದ್ದೇವೆ. ಇದು ಈ ನಾಡಿನಲ್ಲಿ ತ್ಯಾಗಕ್ಕಿರುವ ಬೆಲೆ. ಕಳೆದ ತಿಂಗಳು ಆನೆಕೆರೆ ಜೈನ ಬಸ್ದಿಗೆ ನಾನು ಪಂಚಕಲ್ಯಾಣಕ್ಕೆ ಬರಬೇಕಾಗಿತ್ತು, ಒಪ್ಕೊಂಡ್ಬಿಟ್ಟಿದ್ದೆ ಕಾರ್ಯಕ್ರಮಕ್ಕೆ. ಆದರೆ ಆವತ್ತಿನ ದಿನವೇ ನನಗೆ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ತಯಾರಿಯ ವರದಿಗಾಗಿ ಅಯೋಧ್ಯೆಗೆ ಹೋಗೋದಕ್ಕೆ ಬಂದಿತ್ತು. ಅಯೋಧ್ಯೆಗೆ ಹೋಗಬೇಕಾಗಿತ್ತು, ಅದರಿಂದ ಕಾರ್ಕಳಕ್ಕೆ ಬರೋದಕ್ಕಾಗಲಿಲ್ಲ. ನೋಡಿ, ಅಲ್ಲಿ ಮತ್ತೊಮ್ಮೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಯಾಕೆ ಇಡೀ ದೇಶ 6,000 ವರ್ಷಗಳ ಕಾಲ ರಾಮ 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 ಅನ್ನತ್ತೆ? ಯಾಕೆ? ನಾಳೆ ಬೆಳಿಗ್ಗೆ ನಿನಗೆ ಸಿಂಹಾಸನ ಲಭ್ಯವಾಗುತ್ತೆ, ನಿನ್ನ ಪಟ್ಟಾಭಿಷೇಕ, ರಾಜಧಾನಿಯ ತುಂಬ ತಯಾರಿಗಳು ನಡೀತಾ ಇದೆ, ರಾಜ್ಯದ ತುಂಬ ಸಂಭ್ರಮ ಇದೆ, ಎಲ್ಲೆಲ್ಲಿಂದಲೂ ಸಂಭ್ರಮಿಸುವವರು ಬಂದಿದ್ದಾರೆ, ಹಬ್ಬದ ವಾತಾವರಣ ಇದೆ. ಬೆಳಗ್ಗೆದ್ರೆ ರಾಮನಿಗೆ ಪಟ್ಟಾಭಿಷೇಕ, ಏಕಾಏಕಿ ಅವನಿಗೊಂದು ಸುದ್ದಿ ಬರುತ್ತೆ, ನಿನಗೆ ಸಿಂಹಾಸನ ಇಲ್ಲ. ಸಿಂಹಾಸನ ಇಲ್ಲ ಅನ್ನೋದಷ್ಟೇ ಅಲ್ಲ, ನೀನು 14 ವರ್ಷದ ವನವಾಸಕ್ಕೆ ಹೋಗ್ಬೇಕು ಅಂತ. ರಾಮ ಮಹಾಪ್ರಸಾದ ಅಂದ, ಆಯ್ತು ಅಂದ. ಬೆಳಗ್ಗೆ ಮಹಾರಾಜನಾಗಬೇಕಾಗಿದ್ದವನು ಕಾಡಿಗೆ ಹೋಗು ನೀನು ಅಂದ್ರು ಸರಿ ಆಯ್ತು ಅನ್ನುವ ನಿರ್ಲಿಪ್ತ ಭಾವನೆಯಿಂದ ರಾಮ ಅದನ್ನು ಸ್ವೀಕರಿಸ್ದ. ಅದಕ್ಕೆ 6 ವರ್ಷ ಆದರೂ 6 ವರ್ಷಗಳ ನಂತರವೂ ರಾಮನ ತತ್ವಗಳು ಪೂಜಿಸಲ್ಪಡ್ತವೆ, ರಾಮ ಪೂಜಿಸಲ್ಪಡ್ತಾನೆ. ಇದು ಈ ನೆಲದ ಶಕ್ತಿ. ಭಾರತದ ಇತಿಹಾಸದಲ್ಲಿ ರಿಟರ್ನ್ ಹಿಸ್ಟ್ರಿಯಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಆಳಿದವರು ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತೀವಿ ನಾವು. ತಮಿಳುನಾಡಿನಿಂದ ತೈವಾನ್ ತನಕ ಆತನ ರಾಜ್ಯ ಇತ್ತು. ತಮಿಳುನಾಡಿನಿಂದ ತೈವಾನ್ ತನಕ, ಬಂಗಾಳದಿಂದ ಇರಾನಿನ ತನಕ ರಾಜ್ಯ ಇತ್ತು. ತನ್ನ ಜೀವನದ ಅಂತಿಮ ಹಂತದಲ್ಲಿ ಆತನಿಗೆ ಜೈನ ಸಿದ್ಧಾಂತದ ಬಗೆಗಿನ ಸೆಳೆತ ಬಂತು. ಆತ ದಿಗಂಬರನಾಗಿ ಶ್ರವಣಬೆಳಗೊಳಕ್ಕೆ ಬಂದ. ಚಂದ್ರಗುಪ್ತ ಮೌರ್ಯ ಶ್ರವಣಬೆಳಗೊಳದಲ್ಲಿ 57 ಅಡಿ ಎತ್ತರದ ಬಾಹುಬಲಿ ವಿಗ್ರಹದ ಎದುರು ನಿಂತು, ಇಲ್ಲಿ ಭಾರತವನ್ನಾಳಿದ ಅತಿ ದೊಡ್ಡ ರಾಜ್ಯವನ್ನಾಳಿದ ಮಹಾರಾಜನ ಕುರುಹುಗಳೇನಿದಾವೆ ಅಂದರೆ ಎದುರುಗಡೆ ಬೆಟ್ಟದ ಮೇಲೆ ತೋರಿಸ್ತಾರಲ್ಲಿ, ಅಲ್ಲೊಂದು ಸಣ್ಣ ಸಮಾಧಿ ಇದೆ ಅಂತ ತೋರಿಸ್ತಾರೆ. ಸಣ್ಣ ಸಮಾಧಿ ಇದೆ ಅಂತ ತೋರಿಸ್ತಾರೆ. ಸಾಮ್ರಾಜ್ಯ ಕಟ್ಟಿದವರಿಗೂ ಎಲ್ಲವನ್ನು ಬಿಟ್ಟು ಹೋದವರಿಗೂ ಮಧ್ಯದ ವ್ಯತ್ಯಾಸ, ಕೊಡುವ ಬೆಲೆ, ಅದನ್ನು ಇಲ್ಲಿ ನೋಡಿ ಕಲಿಯಬೇಕಾಗಿದೆ. ತ್ಯಾಗವನ್ನು ಸದಾಕಾಲ ಗೌರವಿಸಿದಂಥ ನಾಡು ನಮ್ಮದು. ತ್ಯಾಗಕ್ಕೆ ಬೆಲೆ ಕೊಟ್ಟಂಥ ನಾಡು, ತ್ಯಾಗಿಗಳನ್ನು ಗೌರವಿಸಿದ ನಾಡು. ಅದಕ್ಕಾಗಿ ಮೈ ಮೇಲೆ ಒಂದೆಳೆ ಬಟ್ಟೆ ಇಲ್ಲದೆ ಹೋದರೂ ಕೂಡ ಅವರನ್ನು ಮಹಾರಾಜರು ಅಂತ ಕರಿತೀವಿ. ಮಹಾರಾಜರು. ಬಾಹುಬಲಿ ಯಾರು? ಅರಿಹಂತ. ಅರಿಹಂತ. ಅರಿಹಂತ ಶಬ್ದದ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ. ಅರಿಹಂತ ಅಂದರೆ ನೀವು ಶಬ್ದಶಃ ಅರ್ಥ ಕೊಂದವನು ಅಂತ. ಏನನ್ನ ಕೊಂದವನು?
ತನ್ನೊಳಗಿನ ವೈರಿಯನ್ನು ಯಾರು ಕೊಂದುಕೊಂಡಿದ್ದಾನೋ ಅವನು ಅರಿಹಂತ. ಯಾರು ದಂಡೆತ್ಕೊಂಡು ಹೋಗಿ ರಾಜ್ಯಗಳನ್ನು ಗೆದ್ದುಕೊಂಡ್ರೋ, ಸೈನ್ಯಗಳನ್ನು ಸೋಲಿಸಿದರೋ ಅವರಲ್ಲ. ನಮ್ಮೊಳಗೆ ಒಂದು ಯುದ್ಧ ನಡೀತಾ ಇದೆ, ನಮ್ಮೊಳಗೆ ಒಳಿತು ಕೆಡಕುಗಳ ಮಧ್ಯದ ಒಂದು ಯುದ್ಧ ನಡೀತಾ ಇದೆ. ಅದರಲ್ಲಿ ವಿಜಯಿಯಾದವನನ್ನು ಅರಿಹಂತ ಅಂತ ಕರೆದ್ವಿ. ಅರಿಹಂತರು, ಸಿದ್ಧರು, ಆ ಸಂಸ್ಕೃತಿ, ಆ ಫಿಲಾಸಫಿ, ನನಗನ್ಸೋದು ಇಂಥ ದರ್ಶನಗಳು ಹುಟ್ಟುವುದಕ್ಕೆ ಭಾರತಕ್ಕಿಂತಲೂ ಯೋಗ್ಯವಾದ ಭೂಮಿ ಇನ್ನೊಂದಿರಲಿಲ್ಲ. ಈ ದೇಶದಲ್ಲಿ ಮಾತ್ರ ಹುಟ್ಟಕ್ಕೆ ಸಾಧ್ಯ. ಯಾಕಂದರೆ ಇಲ್ಲಿ ಕಂಪ್ಲೀಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುವಂಥವರು ಕೂಡ ಪರಸ್ಪರ ಎದುರು ಕುಳಿತು ಮಾತಾಡ್ತಾ ಇದ್ರು. ನೀನು ಹೇಳುವ ಆ ಪಾಯಿಂಟ್ ಸರಿಗಿದೆ, ನಾನು ಹೇಳುವ ಈ ಪಾಯಿಂಟ್ ಚೆನ್ನಾಗಿಲ್ವಾ ಅಂತ ಕೇಳಿ ಚರ್ಚೆ ಮಾಡುವಷ್ಟು ಓಪನ್ ಮೈಂಡೆಡ್ನೆಸ್ ಈ ನಾಡಿನಲ್ಲಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಸಿದ್ಧಾಂತಗಳು ಹುಟ್ಟಿಕೊಂಡವು, ದರ್ಶನಗಳು ಹುಟ್ಟಿಕೊಂಡವು, ಧರ್ಮ ಹುಟ್ಟಿಕೊಂಡಿತು. ಹೀಗೆ ಜೈನ ದರ್ಶನ ಇಲ್ಲಿ ಮಾತ್ರ ಹುಟ್ಟೋದಕ್ಕೆ ಸಾಧ್ಯ ಇತ್ತು. ಮತ್ತು ಇದರ ಪ್ರತಿ ಶಬ್ದ, ಪ್ರತಿ ಸಿದ್ಧಾಂತ ಕೂಡ ಸಂದೇಶ. ಪ್ರತಿ ತೀರ್ಥಂಕರರ ಬದುಕು ಸಂದೇಶ, ಪ್ರತಿ ತೀರ್ಥಂಕರರ ಬದುಕು. ಒಂದೊಂದ್ಸಲ ಯೋಚನೆ ಮಾಡ್ತೀನಿ, ಜೈನರ 24ನೇ ತೀರ್ಥಂಕರ ಒಂದು ಬಹಳ ಸುಂದರವಾದ ಕಥೆ ಇದೆ. ಅಯೋಧ್ಯೆಯಲ್ಲಿ ಕುಳಿತು ನಾಡನ್ನು ಆಳ್ತಾ ಇದ್ದ ವೃಷಭನಾಥರಿಗೆ ವೈರಾಗ್ಯ ಬಂತು. ಇಕ್ಷ್ವಾಕು ವಂಶ ಆರಂಭ ಆಗಿದ್ದು ವೃಷಭನಾಥನಿಂದ ಅನ್ನೋದು ನಮ್ಮ ನಂಬಿಕೆ. ವೈರಾಗ್ಯ ಆರಂಭ ಆದಾಗ ತನ್ನ ರಾಜ್ಯ, ಧನ ಕನಕಗಳು, ಆಸ್ತಿ ಪಾಸ್ತಿ ಎಲ್ಲವನ್ನೂ ಹಂಚಿ ಅವರು ಹೊರಟು ನಿಂತರು ಸಾಧನೆಗಾಗಿ, ಧ್ಯಾನಕ್ಕಾಗಿ. ಅವರ ಜೊತೆಗೆ ಅರಮನೆಯಲ್ಲಿದ್ದ ಒಂದು ಮಗು ಕೂಡ ಬಂತಂತೆ, ನಾನು ಬರ್ತೀನಿ, ಸಣ್ಣ ಹುಡುಗ, ನಾನು ಬರ್ತೀನಿ ಅಂತ. ಕೆಲವು ತಿಂಗಳು, ವರ್ಷ ಆದಮೇಲೆ ಆ ಕಾಠಿಣ್ಯವನ್ನು ಸಹಿಸಿಕೊಳ್ಳೋದಕ್ಕಾಗಲಿಲ್ಲ. ಆಗೋದಿಲ್ಲ, ನನಗೆ ವಾಪಸ್ ಬರ್ತೀನಿ ಅಂತ ಬಂದ್ರಂತೆ. ಆ ಮಗು ಬಂತಂತೆ ವಾಪಸ್ ಅರಮನೆಗೆ. ಮುಂದೆ ಅದೇ ಮಗು 24ನೇ ತೀರ್ಥಂಕರನಾಗಿ ಜನಿಸ್ತು, ಮಹಾವೀರನಾಗಿ ಅನ್ನೋದು ನಂಬಿಕೆ. ಅಂದರೆ ಕೇವಲ ಜ್ಞಾನಕ್ಕಾಗಲಿ ಮೋಕ್ಷಕ್ಕಾಗಲಿ ಹಪಹಪಿ ಅಲ್ಲ. ವೃಷಭನಾಥರ ಜೊತೆಗೆ ಧ್ಯಾನಕ್ಕಾಗಿ ಹೋದವನು ಮುಂದೆ 24ನೇ ತೀರ್ಥಂಕರನಾಗಿ ಹುಟ್ಟುವ ತನಕ ಎಷ್ಟು ಜನ್ಮಗಳನ್ನು ಕಳೆದ ಆತ. ಇರಲಿ, ಪರವಾಗಿಲ್ಲ, ಪ್ರತಿ ಜನ್ಮವನ್ನು ಕೂಡ ಇನ್ನಷ್ಟು ಮತ್ತಷ್ಟು ಒಳ್ಳೆಯವರಾಗ್ತಾ ಹೋಗ್ತೀವಿ. ಈ ಜೀವ ಜಗತ್ತಿಗೆ ಅತ್ಯಂತ ಕಡಿಮೆ ಹಾನಿ ಮಾಡ್ತಾ ಹೋಗ್ತೀವಿ. ಅಂತಿಮವಾಗಿ ಆ ಮೋಕ್ಷ ಪ್ರಾಪ್ತಿಯಾಗಲಿ ತೀರ್ಥಂಕರರು ಕೂಡ ಆಗಬಹುದು ಅನ್ನುವಂಥ ತತ್ವ ಅದರಲ್ಲಿತ್ತು. ಮಹಾವೀರರ ಜನ್ಮನಾಮ ವರ್ಧಮಾನ ಅಂತ. ನೋಡಿ, ನಾವು ಮಹಾರಾಜರು ಅಂತ ಕರಿತೀವಿ, ಇನ್ನೊಬ್ಬನನ್ನು ಮಹಾವೀರ ಅಂತ ಕರಿತೀವಿ. ವೀರ ಅಂದ್ರೆ ಏನು? ಯುದ್ಧ ಮಾಡಲಿಲ್ಲ, ಯಾರನ್ನು ಕತ್ತರಿಸಲಿಲ್ಲ, ಕೊಲ್ಲಲಿ, ವೀರ, ಮಹಾವೀರ. ಜನ್ಮನಾಮ ವರ್ಧಮಾನ. ಮಹಾವೀರ ಯಾಕಾದ ಅಂದರೆ ಆತ ತನ್ನನ್ನು ತಾನು ಗೆದ್ದುಕೊಂಡ, ತನ್ನ ಮನಸ್ಸನ್ನು ತಾನು ಗೆದ್ದುಕೊಂಡ, ಆತ ಮಹಾವೀರ. ಒಂದು ಓಶೋ ಅವರ ಪ್ರವಚನದಲ್ಲಿ ಭಾಳ ಚೆನ್ನಾಗಿ ಒಂದು ಮಾತು ಬರುತ್ತೆ. ಮನುಷ್ಯ ಯಾವ ರೀತಿಯಾಗಿ ಬಲಹೀನನಾಗ್ತಾ ಹೋದ್ನಲ್ಲ, ಹಾಗೆ ಆತನ ವೆಪನ್ಗಳ ಶಕ್ತಿವಂತ ಆಗ್ತಾ ಹೋದ್ವಂತೆ. ಮುಂಚೆ ಮನುಷ್ಯರಿಗೆ ಆಯುಧಗಳು ಬೇಕಾಗಿರಲಿಲ್ಲ, ಆಯುಧಗಳೇ ಬೇಕಾಗಿರಲಿಲ್ಲ, ಕೈಯಲ್ಲಿ ಹೊಡೆದಾಡ್ತಿದ್ರು. ಶಕ್ತಿ ಇತ್ತು, ತಾಕತ್ತಿತ್ತು. ಆ ತಾಕತ್ತು ಕಡಿಮೆ ಆದಾಗ ಖಡ್ಗ, ಚಾಕು, ಚೂರಿಗಳು ಬಂದವು. ಇನ್ನೂ ತಾಕತ್ತು ಕಡಿಮೆ ಆಯಿತು, ಪಿಸ್ತೂಲು, ಬಂದೂಕುಗಳು ಬಂದವು. ಮತ್ತೂ ತಾಕತ್ತು ಕಡಿಮೆ ಆಯಿತು, ಬಾಂಬ್ಗಳು ಬಂದವು. ಈಗ ಮನುಷ್ಯ ಎಷ್ಟು ಬಲಹೀನನಾಗಿದ್ದಾನೆ ಅಂದರೆ ಎಲ್ಲೋ ಕುತ್ಕೊಂಡು ಬಟನ್ ಹಾಕ್ತಾನೆ, ಇನ್ನೆಲ್ಲೋ ಬಾಂಬ್ಸ್ ಹಿಡಿತವೆ. ಅಷ್ಟು ಬಲಹೀನನಾಗಿದ್ದಾನೆ ಮನುಷ್ಯ. ನಿಜವಾದ ಶಕ್ತಿವಂತ ಯಾರು? ಮಹಾವೀರ. ಆತರಿ ಇನ್ಯಾರ ಜೊತೆಗೂ ಹೋರಾಡುವ ಅವಶ್ಯಕತೆನೇ ಬರಲಿಲ್ಲ, ಯಾರ ಜೊತೆಗೂ ಹೋರಾಡುವ ಅವಶ್ಯಕತೆ ಬರಲಿಲ್ಲ. ಆ ಕಾರಣಕ್ಕಾಗಿ ಮಹಾವೀರ. ಅಂಥ ಮಹಾವೀರರ ಒಟ್ಟಾರೆ ಸಿದ್ಧಾಂತವನ್ನು ನಾನೆಲ್ಲೋ ಒಂದು ಕಡೆ ಓದ್ತಾ ಇದ್ದೆ. 2 ಶಬ್ದಗಳಲ್ಲಿ ಹೇಳಬಹುದಂತೆ. ಅವರ ಜೀವಮಾನದ ಅಷ್ಟೂ ಬೋಧನೆಗಳನ್ನು 2 ಶಬ್ದಗಳಲ್ಲಿ ಹೇಳಬಹುದು. ಅನೇಕಾಂತವಾದ ಮತ್ತು ಸ್ಯಾದವಾದ ಅಂತ ಹೇಳ್ತಾರೆ. ಇವತ್ತಿನ ಜಗತ್ತಿಗೆ ಅದು ಬೇಕಾಗಿರುವಂಥದ್ದು. ಅನೇಕಾಂತವಾದ ಮತ್ತು ಸ್ಯಾದವಾದಗಳು ಬೇಕಾಗಿದೆ.
ವಸ್ತು ವಿಷಯ ಘಟನೆಗಳು ಒಂದೇ ಇರ್ತವೆ, ಆದರೆ ನಾವು ಬೇರೆ ಬೇರೆ ರೀತಿಯಲ್ಲಿ ನಿಂತು ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಅರ್ಥವಾಗ್ತವೆ ಅನ್ನುವ ಸರಳ ಸಿದ್ಧಾಂತವೊಂದನ್ನು ಜಗತ್ತು ಅರ್ಥ ಮಾಡಿಕೊಂಡಿದ್ರೆ ಜಗತ್ತಿನ ಅಷ್ಟು ಹಿಂಸೆ ಇವತ್ತು ನಿಂತು ಹೋಗುತ್ತೆ. ಯಾವ ಕಾರಣಕ್ಕಾಗಿ ಜಗತ್ತು ಬಡದಾಡ್ತಾ ಇದೆಯೋ, ಯಾವ ಕಾರಣಕ್ಕಾಗಿ ರಕ್ತ ಹರಿತಿದೆಯೋ ಅದಷ್ಟನ್ನು ನಿಲ್ಲಿಸಬಹುದಾದಂಥ ಒಂದು ಸಿದ್ಧಾಂತ ಒಂದೇ ಒಂದು ಶಬ್ದದಲ್ಲಿ ಕೊಟ್ಟಿದ್ದಾರೆ, ಅನೇಕಾಂತವಾದ ಅಂತ. ಬಹಳ ಸುಂದರವಾದ ಜೈನ ಗ್ರಂಥದ ಕಥೆ ಬರುತ್ತೆ. 6 ಜನ ಕುರುಡರು ಸೇರ್ಕೊಂಡು ಒಂದು ಆನೆ ಹತ್ರ ಹೋದ್ರಂತೆ. 6 ಜನ ಕುರುಡರು. ಒಬ್ಬ ಹೊಟ್ಟೆ ಮುಟ್ಟದ, ಆತ ಹೇಳ್ದ ಆನೆ ಅಂದರೆ ಬಂಡೆ ಇದ್ದಂಗಿದೆ ಅಂತ. ಇನ್ನೊಬ್ಬ ಆನೆ ಕಾಲು ಮುಟ್ಟದ, ಇಲ್ಲ ಆನೆ ಅಂದರೆ ಕಂಬ ಇದ್ದಂಗಿದೆ ಅಂದ. ಮತ್ತೊಬ್ಬ ಆನೆ ಬಾಲ ಮುಟ್ಟಿದ್ದ, ಆತ ಹೇಳ್ದ ಹಗ್ಗ ಇದ್ದಂಗಿದೆ ಆನೆ ಅಂತ. ಆನೆಯ ಕೋರೆಯನ್ನು ಮುಟ್ಟಿದವನು ಹೇಳ್ದ ಲೋಹದ ಪೈಪ್ ಇದ್ದಂಗಿದೆ ಇದು ಅಂತ. ಆನೆಯ ಕಿವಿಯನ್ನು ಮುಟ್ಟಿದವನು ಹೇಳ್ದ ಗಾಳಿ ಬೀಸ್ಕೊಳ್ಳೋ ಪಂಖ ಇದ್ದಂಗಿದೆ ಇದು ಅಂತ. ಅವರ ಪೈಕಿ ಯಾರು ಸರಿ ಯಾರು ತಪ್ಪು? ಅವರವರ ದೃಷ್ಟಿಯಲ್ಲಿ ಎಲ್ಲರೂ ಸರಿ. ಯಾಕಂದ್ರೆ ಯಾರಿಗೂ ಕಣ್ಣು ಕಾಣೋದಿಲ್ಲ. ಅವರು ತಮ್ಮ ಅನುಭವಕ್ಕೆ ಏನು ಬಂತೋ ಆ ಪ್ರಕಾರ ಆನೆ ಇದೆ ಅಂತ ವಿವರಿಸಿದ್ರು. ಆನೆಯ ಒಟ್ಟಾರೆ ಸ್ವರೂಪವನ್ನು ತಿಳ್ಕೋಬೇಕಂದ್ರೆ ಏನು ಬೇಕು? ದೃಷ್ಟಿ ಬೇಕು. ಆ ದೃಷ್ಟಿ ಅಂದ್ರೆ ಏನು? ಕೇವಲ ಜ್ಞಾನ ಅಂತ ಜೈನ ಸಿದ್ಧಾಂತ ಕರೆಯುತ್ತೆ. ಆ ಜ್ಞಾನ ಬಂದಾಗ ಆನೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಕಾಲು ಮುಟ್ಟಿದವರು ಕಂಬದಂಗಿದೆ ಅಂತಾರೆ, ಕಿವಿ ಮುಟ್ಟಿದವರು ಪಂಖ ಇದ್ದಂಗಿದೆ ಅಂತಾರೆ, ಬಾಲ ಮುಟ್ಟಿದವರು ಹಗ್ಗ ಇದೆ ಅಂತಾರೆ. ಒಬ್ಬರ ಪ್ರಕಾರ ಇನ್ನೊಬ್ಬ ತಪ್ಪಲ್ಲ. ಕಂಬ ಮುಟ್ಟಿದವನು ಹಗ್ಗ ಅಂದವನ ಜೊತೆ ಹೊಡೆದಾಡೋದಕ್ಕೆ ಹೋದರೆ, ಕಾಲು ಮುಟ್ಟಿದವನು ಬಾಲ ಮುಟ್ಟಿದವನ ಜೊತೆ ಹೊಡೆದಾಡೋದಕ್ಕೆ ಹೋದರೆ ಇವತ್ತು ಜಗತ್ತಿನಲ್ಲಿ ಆಗ್ತಾ ಇರೋದದು. ದೇವರು ಅಂದ್ರೆ ನಾವು ಹಿಂಗೆ ಅನ್ಕೊಂಡಿದ್ದೀವಿ, ಸ್ವರ್ಗ ಅಂದ್ರೆ ಹಿಂಗೆ ಅನ್ಕೊಂಡಿದ್ದೀವಿ. ನೀನು ಯಾಕೆ ಹಂಗೆ ಅನ್ಕೊಂಡಿದೀಯಾ? ನಿಂದು ತಪ್ಪು ನಂದು ಸರಿ, ನಾನು ನಿನ್ನ ಮೇಲೆ ದಂಡೆತ್ಕೊಂಡು ಬರ್ತೀನಿ, ನಾನು ಆರಾಧಿಸುವ ಪದ್ಧತಿಯನ್ನು ಒಪ್ಕೊಳ್ಬೇಕು, ಇಲ್ಲದೆ ಹೋದರೆ ನಾನು ನಿನ್ನನ್ನು ದಂಡಿಸ್ತೀನಿ, ನಿನ್ನ ಮೇಲೆ ದಾಳಿ ಮಾಡ್ತೀನಿ. ಇಡೀ ಜಗತ್ತಿನಲ್ಲಿ ಇಷ್ಟು ದೊಡ್ಡ ವಿಪ್ಲವ ಆಗೋದಕ್ಕೆ ಕಾರಣ ಆಗಿರುವಂಥದ್ದದು. ಒಬ್ಬೊಬ್ಬರು ಒಂದೊಂದು ಆನೆದೇನೋ ಭಾಗಗಳನ್ನು ಮುಟ್ಟಿದ್ದಾರೆ, ತಮ್ಮ ಪ್ರಕಾರ ತಾವು ಅನ್ಕೊಂಡಿದ್ದಾರೆ ಇದೇ ಧರ್ಮ, ಇದೇ ನ್ಯಾಯ, ಇದೇ ನೀತಿ, ಮಾಡ್ರಿ ದಾಳಿಗಳನ್ನು ಅಂತ. ಒಂದು ಸಲ ಅನೇಕಾಂತವಾದ ಅನ್ನುವಂಥ ಒಂದು ಸಿದ್ಧಾಂತ ಇದೆ. ಆನೆಯ ಸ್ವರೂಪ ಬದಲಾಗೋದಿಲ್ಲ, ಆನೆಯ ಗುಣಲಕ್ಷಣಗಳ ಬದಲಾಗೋದಿಲ್ಲ. ನಾವು ನಮ್ಮ ದೃಷ್ಟಿಯ ಕೊರತೆಯಿಂದ ಒಂದೊಂದು ಭಾಗ ಮುಟ್ಟಿ ಒಂದೊಂದು ರೀತಿಯಲ್ಲಿ ಅಂದ್ಕೊಳ್ತಾ ಇದ್ದೀವಿ ಅನ್ನುವ ಸರಳ ಸಿದ್ಧಾಂತವೊಂದನ್ನು ವಿವರಿಸಿದರೆ, ಅರ್ಥ ಮಾಡಿಕೊಂಡ್ರೆ ಜಗತ್ತಿನ ಶಾಂತಿಯ ಆರಂಭ ಆದರೂ ಆಗತ್ತೆ ಅಂತ ಅನ್ಸುತ್ತೆ ನನಗೆ. ಆರಂಭವಾದರೂ ಆಗತ್ತೆ. ನಾನು ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ಲೂರಲಿಸಮ್ ಪ್ರಾಜೆಕ್ಟ್ ಅನ್ನು ಓದ್ತಾ ಇದ್ದೆ. ಅವರೊಂದು ಪ್ರಾಜೆಕ್ಟ್ ಮಾಡಿದ್ದಾರೆ, ಜಗತ್ತಿನ ಅಶಾಂತಿಯನ್ನು ತೊಡೆದು ಹಾಕುವುದು ಹೇಗೆ ಅಂತ. ಯಾಕೆ ಇಷ್ಟೊಂದು ಅಶಾಂತಿ ಆಗ್ತಾ ಇದೆ? ಈ ಅಶಾಂತಿಗೆ ಉತ್ತರ ಎಲ್ಲಿದೆ? ಅವ್ರು ಹೇಳ್ತಾರೆ ಜೈನಿಸಮ್ ಸ್ಪೀಕ್ಸ್ ಅಬೌಟ್ ಪ್ಲೂರಲಿಸಮ್, ದಟ್ ಈಸ್ ಅನೇಕಾಂತವ. ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ಲೂರಲಿಸಮ್ ಪ್ರಾಜೆಕ್ಟ್ನಲ್ಲಿ ಇದನ್ನು ಬರೆದಿದ್ದನ್ನು ಓದಿದೆ ನಾನು. ಒಳಗೊಳ್ಳುವಿಕೆ, ಇದೇ ಸತ್ಯ, ಇದೇ ಅಂತಿಮ ಸತ್ಯ ಮತ್ತು ಇದು ಮಾತ್ರ ಸತ್ಯ ಅಂತ ನಂಬಿಕೊಳ್ಳದೆ ಇನ್ನೊಂದು ದೃಷ್ಟಿಕೋನದಿಂದಲೂ ನೋಡುವುದಕ್ಕೆ ಸಾಧ್ಯವ. ಪಾರ್ಷಿಯಲ್ ಟ್ರುತ್ ಅನ್ನು ನೋಡ್ತಾ ಇರ್ತೀವಿ, ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಸತ್ಯದ ಇನ್ನೊಂದು ಮುಖ ಅನಾವರಣಗೊಳ್ಳಬಹುದು, ಮತ್ತೊಂದು ದೃಷ್ಟಿಯಿಂದ ನೋಡಿದಾಗ ಮತ್ತಷ್ಟು ನಮ್ಮ ಆಲೋಚನಾ ಲಹರಿ ವಿಸ್ತಾರಗೊಳ್ಳಬಹುದು. ಎಂಥ ಅದ್ಭುತವಾದ ತತ್ವವೊಂದನ್ನು ಕೊಟ್ಟು ಹೋದರು. ಅನೇಕಾಂತದ ವಾದದ ಜೊತೆಗೆ ಸ್ಯಾದವಾದ ಅನ್ನುವಂಥ ಮತ್ತೊಂದು ಎಷ್ಟು ಸುಂದರವಾದ ಫಿಲಾಸಫಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಪಾಯಿಂಟ್ ಆಫ್ ವ್ಯೂ. ನಾನು ನಿಮ್ಮೆಲ್ಲರ ಪಾಲಿಗೆ ಅಜಿತ್ ಹನುಮಕ್ಕನವರ್ ಎನ್ನುವ ಪತ್ರಕರ್ತ, ಇದು ಸತ್ಯ ನಿಮ್ಮೆಲ್ಲರ ಪಾಲಿಗೆ. ಬಟ್ ನಾನು ಮನೆಗೆ ಹೋದರೆ ನನ್ನ ಮಗನಿಗೆ ನಾನು ತಂದೆ, ನನ್ನ ಹೆಂಡತಿಗೆ ಗಂಡ, ನನ್ನ ತಾಯಿಗೆ ಮಗ. ನಾನು ಆಫೀಸ್ಗೆ ಹೋದರೆ ನನ್ನ ಕೆಲಸಗಾರರಿಗೆ ನಾನು ಬಾಸು. ನನಗೆ ಎಷ್ಟೆಲ್ಲ ಸ್ವರೂಪಗಳಿದಾವೆ. ನನಗಿರುವ ನಾನು ಒಬ್ಬ ವ್ಯಕ್ತಿ. ಪಾಯಿಂಟ್, ನೀವು ಯಾರು ಅನ್ನೋದರ ಮೇಲೆ ನಾನು ಯಾರು ಅನ್ನೋದು ಡಿಸೈಡ್ ಆಗ್ತಾ ಇದೆ. ಎಷ್ಟು ಸರಳವಾದ ಸುಂದರವಾದ ಸಿದ್ಧಾಂತ. ನೀವು ಯಾರು ಅನ್ನೋದರ ಮೇಲೆ ನಾನು ಯಾರು ಅನ್ನೋದು ನಿರ್ಧಾರ ಆಗ್ತಾ ಇದೆ. ಸ್ಯಾದವಾದವನ್ನು ಯಾರೋ ಶಾಯದವಾದ ಅಂತ ಕರೆದುಬಿಟ್ರು. ಅಂದರೆ ದಟ್ ಈಸ್ ಅ ಬ್ಲಂಡರ್. ಅದು ಶಾಯದ್ ಅಲ್ಲ, ಹಿಂದಿಯ ಶಾಯದ್ ಅಲ್ಲ. ಸ್ಯಾದವಾದವನ್ನು ಶಾಯದವಾದ ಅಂತ ಕರೆಯೋದಕ್ಕೆ ಹೋಗಿ ಅನಾಹುತಗಳನ್ನು ಮಾಡಿಟ್ರು. ಪಾಯಿಂಟ್ ಆಫ್ ವ್ಯೂನ ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಸತ್ಯ ಅನ್ನುವಂಥದ್ದು ನೀವು ಎಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ನಿಮಗೆ ಹೇಗೆ ಗೋಚರ ಅನ್ನೋದು ಕಾಣಿಸುತ್ತೆ. ಈ ಕಾರಣಕ್ಕಾಗಿ ಬಡದಾಡ್ಬೇಕಾ ಜಗತ್ತಿನಲ್ಲಿ? ಈ ಕಾರಣಕ್ಕಾಗಿ ಬಡದಾಡಬೇಕಾ?
ಇಂಥ ಮಹೋನ್ನತ ಸಿದ್ಧಾಂತಗಳನ್ನು ಕೊಟ್ಟಂಥ ನಾಡಿದು, ಇಂಥ ಮಣ್ಣಿದು. ಈ ಮಣ್ಣಿನಲ್ಲಿ ಹುಟ್ಟಿದ್ದೀವಿ. ಈ ಮಣ್ಣಿನಿಂದ ಜಗತ್ತಿನ ಕಡೆಗೆ ಶಾಂತಿಯ ಸಂದೇಶವನ್ನು ತೆಗೆದುಕೊಂಡು ಹೋಗುವ ಸಮಯ ಬಂದಿದೆ. ಅನ್ಕಾಂಪ್ರಮೈಸಬಲ್ ಪ್ರಿನ್ಸಿಪಲ್ಸ್ ಆಫ್ ಜೈನಿಸಮ್ ಅಂತ ಕೆಲವು ಬಂದವು. ಅಹಿಂಸೆ, ಆ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. ಅಹಿಂಸೆಯ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. ಅಪರಿಗ್ರಹ ನಮ್ಮ ತತ್ವ, ಅದು ಕಾಂಪ್ರಮೈಸ್ ಇಲ್ಲ. ಹಾಗೆ ಅನೇಕಾಂತವಾದ ಕೂಡ ಬರುತ್ತೆ. ಅನೇಕಾಂತವಾದ ಜೈನ ಲಾಂಛನವನ್ನು ನೋಡಿದಾಗ ಅದರ ಅರ್ಥವನ್ನು ತಿಳಿದುಕೊಂಡಾಗ ಬಹಳ ಖುಷಿ ಆಗುತ್ತೆ. ಅದರ ನೋಡಿ, ಕೆಳಗಡೆ ಬರೆದಿರುವಂಥ ಆ ಜಿನವಾಣಿ, ಪರಸ್ಪರೋಪಗ್ರಹೋ ಜೀವನಂ, ಪರಸ್ಪರೋಪಗ್ರಹೋ ಜೀವನ. ಉಪಗ್ರಹ ಅಂದರೆ ಗ್ರಹದ ಸುತ್ತಲೂ ಸುತ್ತುತ್ತಾ ಇರುತ್ತೆ. ಪರಸ್ಪರ ಉಪಗ್ರಹ ಅಂದ್ರೇನು? ಯಾವುದು ಒಂದರ ಸುತ್ತ ಇನ್ನೊಂದು, ಎರಡೂ ಸುತ್ತುತ್ತಾ ಇರ್ತಾವೆ. ಪರಸ್ಪರೋಪಗ್ರಹೋ ಜೀವಾಣ. ಎಷ್ಟು ಚಂದ ವಾಕ್ಯ ಅದು. ನನಗೆ ಅದರದ ಆಲೋಚನೆಯನ್ನು ಮಾಡ್ತಾ ಮಾಡ್ತಾ ಹೋದಂಗೆ ಎಷ್ಟೊಂದು ಗಾಢವಾದ ಅರ್ಥ ಅಂತ ಅನಿಸುತ್ತೆ. ಈ ಮದುವೆಗಳಲ್ಲಿ ಮದುವೆ ಮುಗಿಸಿ ಗಂಡ ಹೆಂಡತಿಯನ್ನು ಹೊರಗೆ ಕರೆಸಿ ನವದಂಪತಿಗೆ ಒಂದು ಆಕಾಶದಲ್ಲಿ ತೋರಿಸ್ತಾರೆ ಹಗಲೊತ್ತಿನಲ್ಲಿ. ಆ ಮದುವೆ ಅಂದರೆ ಹಗಲೊತ್ತು ನಕ್ಷತ್ರ ತೋರಿಸೋದು, ಅದು ಬಿಡಿ, ಅದು ಬೇರೆ. ಬಟ್ ಅವ್ರು ಏನು ತೋರಿಸ್ತಾರೆ ಅಂದರೆ ಅರುಂಧತಿ ವಶಿಷ್ಠ ನಕ್ಷತ್ರ ನೋಡುವಲ್ಲಿ ಅಂತ. ಹಗಲೊತ್ತಿನಲ್ಲಿ ಅದೇನು ಕಾಣಿಸ್ಬೇಕು ನಕ್ಷತ್ರ. ಬಟ್ ಅದೇ ನಕ್ಷತ್ರ ಯಾಕೆ ತೋರಿಸ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸಪ್ತರ್ಷಿ ಮಂಡಲದಲ್ಲಿರುವ ಅರುಂಧತಿ ವಶಿಷ್ಠ ನಕ್ಷತ್ರ ತೋರಿಸ್ತಾರೆ. ಆಕಾಶದಲ್ಲಿರುವ ಅಸಂಖ್ಯ ನಕ್ಷತ್ರಗಳು, ಅಸಂಖ್ಯ ಅಂದರೆ ವಿಜ್ಞಾನಿಗಳಿಗೂ ಗೊತ್ತಿಲ್ಲ ಇನ್ನೂ ಎಷ್ಟು ಗ್ಯಾಲಕ್ಸಿಗಳಿದಾವೆ ಅಂತ ಗೊತ್ತಿಲ್ಲ, ನಕ್ಷತ್ರಗಳನ್ನೇನು ಹೇಳ್ತಾರೆ. ಅಷ್ಟು ನಕ್ಷತ್ರಗಳ ಪೈಕಿ ಒಂದು ಸಪ್ತರ್ಷಿ ಮಂಡಲದಲ್ಲಿರುವ ಅರುಂಧತಿ ವಶಿಷ್ಠ ನಕ್ಷತ್ರವನ್ನೇ ಯಾಕೆ ತೋರಿಸ್ತಾರೆ ಹೊಸ ಗಂಡ ಹೆಂಡತಿಗೆ, ಹೊಸದಾಗಿ ಮದುವೆ ಆದವ್ರಿಗೆ ಅಂತ. ನಕ್ಷತ್ರಗಳು ಏಕಾಂಗಿಯಾಗಿರ್ತವೆ ಸಾಮಾನ್ಯವಾಗಿ. ಕೆಲವು ಜೋಡಿ ನಕ್ಷತ್ರಗಳಿದ್ದಾವೆ, ಒಂದಕ್ಕೊಂದು ತಾಗಿಕೊಂಡಿರುವ ನಕ್ಷತ್ರಗಳು. ಜೋಡಿ ನಕ್ಷತ್ರಗಳ ಪೈಕಿ ಕೆಲವು ನಕ್ಷತ್ರ ಒಂದು ನಕ್ಷತ್ರದ ಸುತ್ತ ಇನ್ನೊಂದು ನಕ್ಷತ್ರ ಸುತ್ತಾ ಇರುತ್ತಂತೆ. ಆದರೆ ಇಡೀ ಆಕಾಶದಲ್ಲಿ ಅರುಂಧತಿ ವಶಿಷ್ಠ ಮಾತ್ರ ಒಂದರ ಸುತ್ತ ಇನ್ನೊಂದು ಸುತ್ತುತ್ತೆ ಅಂತ. ನೀವು ಒಂದು ನಕ್ಷತ್ರದ ಸುತ್ತ ಇನ್ನೊಂದು ನಕ್ಷತ್ರ ಸುತ್ತದಂದ್ರೆ ಬರೀ ಗಂಡನಿಂದ ಹೆಂಡತಿ ಸುತ್ತಲಿ ಅಂತ, ಅಥವಾ ಹೆಂಡತಿ ಸುತ್ತ ಗಂಡ ಸುತ್ತಲಿ ಅಂತ. ಆದರೆ ದಾಂಪತ್ಯ ಹಂಗಲ್ಲ, ಸಂಸಾರ ಹಂಗಲ್ಲ ಅನ್ನೋದರ ದ್ಯೋತಕವಾಗಿ ಎರಡೂ ಒಂದರ ಸುತ್ತ ಒಂದು ಸುತ್ತುತ್ತವೆ. ನೋಡಿ, ಅರುಂಧತಿ ನಕ್ಷತ್ರ ಹಂಗೆ ಬಾಳಬೇಕು ನೀವು ಅನ್ನುವಂತೆ ತೋರಿಸ್ತಾರೆ. ಅದು ಪರಸ್ಪರ ಉಪಗ್ರಹ. ಪರಸ್ಪರ ಉಪಗ್ರಹ ನಾವು ಆ ಜೈನ ಲಾಂಛನದ ಕೆಳಗಡೆ ಬರೆದಿರುವಂಥ ಜಿನವಾಣಿ, ಪರಸ್ಪರ ಉಪಗ್ರಹೋ ಜೀವನಂ. ಯಾರೂ ನಾವು ಇಂಡಿವಿಜುವಲ್ ಆಗಿ ಬದುಕೋದಕ್ಕಾಗೋದಿಲ್ಲ. ಸರ್ವೇ ಜನಾ ಸುಖಿನೋ ಭವಂತು ಅನ್ನೋದು ಮನುಷ್ಯ ಕುಲಗಳೆಲ್ಲವೂ ಚೆನ್ನಾಗಿ ಬದುಕಲಿ, ಪ್ರಾಣಿ ಪಕ್ಷಿಗಳೆಲ್ಲವೂ ಚೆನ್ನಾಗಿ ಬದುಕಲಿ, ಆ ರೀತಿಯಾದಂಥ ಸಂದೇಶ ನಾವ್ಯಾರೂ ಒಬ್ಬೊಬ್ಬರೇ ಬದುಕೋದಕ್ಕಾಗೋದಿಲ್ಲ. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳಿಲ್ಲದೆ, ಜೀವ ಸಂಕುಲಗಳಿಲ್ಲದೆ ಬದುಕೋದಕ್ಕಾಗೋದಿಲ್ಲ. ಒಬ್ಬರು ಡಾಕ್ಟರ್ ಬಂದು ಮಾತಾಡ್ತಾ ಇದ್ರು ಇಲ್ಲಿ ನನ್ನ ಜೊತೆಗೆ, ಸ್ಪರ್ಶ್ ಹಾಸ್ಪಿಟಲ್ ಡಾಕ್ಟರ್ ಅಂತೆ. ಅವ್ರನ್ನ ಹೋಗಿ ಕೇಳಿ, ಮೈಕ್ರೋ ಆರ್ಗ್ಯಾನಿಸಮ್ಸ್, ಸೂಕ್ಷ್ಮ ಜೀವಿಗಳಿಲ್ಲದೆ ಹೋದರೆ ನಮ್ಮ ದೇಹದಲ್ಲಿ ನಾವು ಬದುಕೋದಕ್ಕಾದರೂ ಸಾಧ್ಯನಾ ಅಂತ. ನಾವು ಜೀವಂತ ಇರೋದಕ್ಕೆ ಸೂಕ್ಷ್ಮ ಜೀವಿಗಳು ಕೂಡ ಕೆಲಸ ಮಾಡ್ತಿರ್ತವೆ. ಯಾರೋ ನನ್ನ ಕಚೇರಿಗೆ ಬಂದಿದ್ರು ಒಂದ್ಸಲ, ಅವ್ರದ್ದು ಅಬ್ಜೆಕ್ಷನ್, ನೀವು ಜರ್ನಲಿಸಮ್ ಸರಿಯಾಗಿ ಮಾಡ್ತಿಲ್ಲ ಅಂತ. ಜರ್ನಲಿಸಮ್ ಸರಿಯಾಗಿ ಮಾಡ್ತಿಲ್ಲ ನೀವು ಅಂತ. ಯಾಕೆ ಅಂತ ಕೇಳಿದೆ ನಾನು. ನಿಮಗೆ ಪ್ರಯಾರಿಟಿಗಳಿಲ್ಲ, ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀರಿ, ಅಯೋಧ್ಯೆ ರಾಮ ಮಂದಿರ ಅಂತೀರಿ, ಇನ್ನೇನೋ ರಾಜಕಾರಣ ಮಾತಾಡ್ತೀರಿ, ಜಗತ್ತಿಗೆ ಅದು ಯಾವುದೂ ಮುಖ್ಯ ಅಲ್ಲ ಅಂದರು. ಸರಿ ಆಯಿತು, ಏನು ಮಾಡೋಣ ಹೇಳಿ. ಅವ್ರು ಹೇಳೋದು, ಜೇನು ನೊಣಗಳ ಸಂತತಿ ನಾಶ ಆಗ್ತಾ ಇದೆ, ಅದರ ಬಗ್ಗೆ ಇಮ್ಮಿಡಿಯೇಟ್ ಅಟೆನ್ಷನ್ ಬೇಕಾಗಿದೆ ಅಂತ. ಎಷ್ಟು ಗಂಭೀರವಾಗಿ ನನ್ನನ್ನು ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಹೇಳಿದ್ರು ಅಂದರೆ, ಜೇನು ನೊಣಗಳ ಸಂತತಿ ನಾಶ ಆಗ್ತಾ ಇದೆ, ಕೀಟನಾಶಕಗಳ ಬಳಕೆಯಿಂದ ಅವುಗಳ ಸಂತತಿ ನಾಶ ಆಗ್ತಾ ಇದೆ. ಅವ್ರು ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ, ಈ ಜಗತ್ತಿನಲ್ಲಿ ಕಟ್ಟ ಕಡೆಯ ಜೇನುನೊಣ ಸತ್ತು 4 ವರ್ಷಕ್ಕೆ ಜಗತ್ತಿನ ವಿನಾಶ ಆಗುತ್ತೆ, ಪರಾಗಸ್ಪರ್ಶ ಆಗೋದಿಲ್ಲ. 4 ವರ್ಷ ಅಷ್ಟೇ ಜೇನುನೊಣಗಳಿಲ್ಲದೆ ಬದುಕೋದಕ್ಕೆ ಈ ಜಗತ್ತಿಗಾಗೋದು ಅಂತ. ಈ ಜಗತ್ತಿನ ಮನುಷ್ಯರೆಲ್ಲರೂ ನಾಳೆ ದಿವಸ ಮಾಯ ಆಗಿ ಹೋಗ್ಬಿಟ್ರೆ ಜಗತ್ತು ಭಾಳ ಚಂದ ಆಗುತ್ತೆ, ಭಾಳ ಸುಂದರವಾಗುತ್ತೆ ಜಗತ್ತು. ನೀವು ಎಲ್ಲ ಹೋಗ್ಬಿಟ್ರೆ ಜೇನುನೊಣಗಳಿಲ್ಲದೆ ಜಗತ್ತು ಉಳಿಯೋದಿಲ್ಲ. ಪರಸ್ಪರೋಪಗ್ರಹೋ ಜೀವನ ಅಂದರೆ, ಒಂದು ಹುಳ ಕೂಡ ನಮ್ಮ ಬದುಕಿಗೆ ಬೇಕಾಗಿದೆ, ನಾವ್ಯಾರ ಬದುಕಿಗೆ ಬೇಕಾಗಿದ್ದೀವೋ ಬಿಟ್ಟಿದ್ದೀವೋ ಆ ರೀತಿ ಪರಸ್ಪರರ ಮೇಲೆ ಅವಲಂಬಿತವಾಗಿರುವಂಥ ಜೀವನ.
ಅದರ ಮೇಲ್ಗಡೆ ಹಸ್ತದ ಮಧ್ಯದಲ್ಲಿ ಅಹಿಂಸೆ ಅಂತ ಬರ್ಕೊಂಡಿರುವಂಥದ್ದು ಲಾಂಛನದಲ್ಲಿದೆ. ಅದರ ಸುತ್ತ ಒಂದು ಧರ್ಮಚಕ್ರ, ಅದಕ್ಕೆ 24 ರೇಖೆಗಳು, 24 ತೀರ್ಥಂಕರರ ಪ್ರತೀಕವಾಗಿ ಅಹಿಂಸೆ ಯಾಕೆ ಮುಖ್ಯ ಅಂದರೆ ಈ ಜೀವನ ಪರಸ್ಪರ ಉಪಗ್ರಹದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವ ಕಾರಣಕ್ಕೆ. ಅಂತಿಮವಾಗಿ ಮೇಲ್ಗಡೆ ಸಿಗುವಂಥದ್ದು ಮೋಕ್ಷ, ಕೈವಲ್ಯ. ಅದರ ತಳಪಾಯ ಏನು ಅಂದರೆ ಸಮಾಜ, ಪ್ರಕೃತಿ, ನಮ್ಮ ಸುತ್ತಲಿನ ಜಗತ್ತು, ಇದೆಲ್ಲವನ್ನು ಉಳಿಸಿಕೊಂಡು ಹೋಗಬೇಕಾಗಿರುವ ಅವಶ್ಯಕತೆಯನ್ನು ಹೇಳದಂಥ ಸಿದ್ಧಾಂತ ಅದು. ಇಂಥ ಅನೇಕಾಂತವಾದದ ಮೇಲೆ ಇದೊಂದು ಕಡೆ ನಡೆಯುತ್ತೇನು, ಪೂಜೆಗಳು, ಪುನಸ್ಕಾರಗಳು, ಕಾರ್ಯಕ್ರಮಗಳು, ಆಚರಣೆಗಳು, ಇವೆಲ್ಲವೂ ಕೂಡ ಒಂದು ಧರ್ಮಕ್ಕೆ ಅವಶ್ಯಕ. ಆದರೆ ಧರ್ಮದ ತಿರುಳಿರೋದು ನಾನು ಹೇಳೋದು ಅದರ ಸಿದ್ಧಾಂತ, ಅದರ ಪ್ರಿನ್ಸಿಪಲ್ ಏನಿದೆ ಅನ್ನೋದರಲ್ಲಿ. ಆಚರಣೆಗಳು ಖಂಡಿತವಾಗಿಯೂ ಬೇಕು, ಆದರೆ ಆಚರಣೆಗಳೇ ಧರ್ಮ ಅಲ್ಲ. ಒಂದು ಬಾಳೆಹಣ್ಣಿದ್ರೆ ಆಚರಣೆ ಅನ್ನುವಂಥದ್ದು ಸಿಪ್ಪೆ ಇದ್ದಂಗೆ, ಒಳಗಿನ ತಿರುಳಿದೆಯಲ್ಲ ಅದು ಆ ಧರ್ಮದ ತತ್ವ ಇದ್ದಂಗೆ. ಸಿಪ್ಪೆ ಇಲ್ಲದೆ ಬಾಳೆಹಣ್ಣಿರೋಕ್ಕೆ ಸಾಧ್ಯನೇ ಇಲ್ಲ, ಸಿಪ್ಪೆ ಇಲ್ಲದೆ ಯಾವ ಹಣ್ಣು ಇರೋದಕ್ಕೆ ಸಾಧ್ಯ ಇಲ್ಲ. ಆ ತಿರುಳಿನ ರಕ್ಷಣೆಗೆ ಆಚರಣೆಗಳು ಬೇಕು, ಆದರೆ ಆಚರಣೆಗಳಷ್ಟೇ ಧರ್ಮ ಅಲ್ಲ. ಒಳಗಿನ ತತ್ವ ಏನು, ಸಿದ್ಧಾಂತ ಏನು, ಜಗತ್ತಿಗೆ ಯಾವ ಸಂದೇಶವನ್ನು ಸಾರಿದ್ರು ಅವರು, ಯಾವ ಸಂದೇಶವನ್ನು ಸಾರಿದ್ರು? ಇಲ್ಲಿ ಹುಟ್ಟಿಕೊಂಡ ಧರ್ಮಗಳು, ಇಲ್ಲಿ ಹುಟ್ಟಿಕೊಂಡ ಪರಿಕಲ್ಪನೆಗಳು ಸಾಮ್ರಾಜ್ಯ ಕಟ್ಟುವುದಕ್ಕೆ ಹುಟ್ಟುಕೊಳ್ಳಿಲ್ಲ, ಇನ್ಯಾರನ್ನು ಗೆಲ್ಲುವುದಕ್ಕೆ ಹುಟ್ಟುಕೊಳ್ಳಲಿಲ್ಲ. ನಮ್ಮ ಕಣ್ಣಿಗೆ ಕಾಣದೇ ಇರೋ ಯಾವುದೋ ಒಂದು ಸತ್ಯ ಇದೆ, ಆ ಸತ್ಯ ಏನು ಅನ್ನೋದನ್ನು ಕಂಡುಕೊಳ್ಬೇಕು ಅನ್ನುವ ಕಾರಣಕ್ಕೆ ಹುಟ್ಕೊಂಡಿದ್ದದ್ದು. ಆದ್ದರಿಂದ ಮಥಿಸಿ 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 ಹೆಂಗೆ ಸಮುದ್ರ ಮಂಥನ ನಡೆದಾಗ ಏನೇನೋ ಹೊರಗೆ ಬಂದ್ವಲ್ಲ, ಆ ರೀತಿಯಾಗಿ ಅನೇಕ ವಿಚಾರಗಳ ಹೊರಗೆ ಬಂದಿದ್ದಾವೆ. ಆ ವಿಚಾರಗಳ ಅವಶ್ಯಕತೆ ಈಗ ಜಗತ್ತಿಗಿದೆ. ನಾನು ಕೇವಲ ಇದನ್ನು ಒಂದು ಸಮುದಾಯ, ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ನಂಬುವ ಜನ, ಒಂದು ಆರಾಧನಾ ಅಲ್ಲ, ಜಗತ್ತಿಗೆ ಬೇಕಾಗಿದೆ. ಈಗದು ಜಗತ್ತಿಗೆ ಬೇಕಾಗಿದೆ. ಕೂತ್ಕೊಂಡು ನಿನ್ನ ಸಿದ್ಧಾಂತ ಹಂಗೆ ಹೇಳುತ್ತೆ, ನನ್ನ ಸಿದ್ಧಾಂತ ಹಿಂಗೆ ಹೇಳುತ್ತೆ, ನನ್ನ ಸಿದ್ಧಾಂತದ್ದೇನೋ ಒಳ್ಳೇದನ್ನಿಸ್ತಾ ಇದೆ, ನಿನ್ನ ಸಿದ್ಧಾಂತದ್ದು, ನಿನ್ನ ತತ್ವದ್ದೇನೋ ಒಳ್ಳೇದನ್ನಿಸ್ತಾ ಇದೆ, ಹಾಗೆ ಮಾತನಾಡುವುದಕ್ಕೆ ಅವಕಾಶವೇ ಇಲ್ಲವೇನೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅನೇಕಾಂತದ ಸಿದ್ಧಾಂತವನ್ನು ಇಂಥ ವೇದಿಕೆಗಳ ಜಗತ್ತಿಗೆ ತಗೊಂಡು ಹೋಗಲಿ. ಮತ್ತೊಮ್ಮೆ ಹೇಳ್ತೀನಿ, ಇದು ಭಾಗ್ಯವಯ್ಯ ಅಂತ ನಾನೇನು ಹೇಳಿದ್ನಲ್ಲ ಈಗ, ಅನೇಕಾಂತವಾದ ಯಾವ್ಯಾವ ಸಿದ್ಧಾಂತದಲ್ಲಿ ಏನೇನಿದೆ, ಯಾವ ತತ್ವದಲ್ಲಿ ಏನಿದೆ, ಸತ್ಯವನ್ನು ಅನೇಕ ಕಡೆಗಳಿಂದ ನೋಡಿದರೆ ಅನೇಕ ರೀತಿಯಾಗಿ ಗೋಚರಿಸುತ್ತೆ, ಸತ್ಯ ಒಂದೇ ಇರುತ್ತೆ. ಇದೆಲ್ಲವೂ ಯಾರಿಗೆ ಅಂದರೆ ಹಾಗೆ ಯಾರ ಜೊತೆಗೆ ಕುಳಿತು ಮಾತನಾಡಬಹುದೋ ಅವರಿಗೆ, ಯಾರ ಜೊತೆ ಕೂತ್ಕೊಂಡು ಮಾತಾಡಬಹುದು ಅವರಿಗೆ. ಕೆಲವ್ರ ಜೊತೆ ಮಾತಾಡೋಕ್ಕಾಗೋದಿಲ್ಲ, ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಕೆಲವರ ಜೊತೆ. ಯಾಕಂದರೆ ನನ್ನದು ಅಂತಿಮ ಸತ್ಯ, ಒಪ್ಕೊಳ್ಳದಿದ್ರೆ ಒಪ್ಕೊ, ಇಲ್ಲದೇ ಇದ್ರೆ ನಿನ್ನ ಕತೆ ಮುಗೀತು ಅಂತಾರೋ. ಅವರ ಜೊತೆಗೂ ಈ ಸಂಸ್ಕೃತಿ ಡೀಲ್ ಮಾಡಿದೆ, ಅವರನ್ನು ಈ ಸಂಸ್ಕೃತಿ ಎದುರಿಸಿದೆ. ಹೇಗೆ ಎದುರಿಸಿದೆ ಅಂತ ಮಾತಾಡೋದಕ್ಕೆ ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ. ಇದು ಅರ್ಧ, ಇದು ಅನೇಕಾಂತವಾದ ಅನ್ನುವಂಥದ್ದು. ಈಗ ಹೆಂಗೆ ಅಂದರೆ, ನಂಬಿಕೆ ಹೆಂಗೆ ಅಂದರೆ, ನಾನು ಹಾವನ್ನು ಕಚ್ಚುವುದಿಲ್ಲ, ಆದ್ದರಿಂದ ಹಾವು ನನಗೆ ಕಚ್ಚಬಾರ್ದು ಅನ್ನೋದು ನಿರೀಕ್ಷೆ ಅದು. ಬಟ್ ಹಾವಿನ ಗುಣಧರ್ಮ ಹಂಗಿರೋದಿಲ್ಲ. ನಾನು ಹುಲಿಯನ್ನು ತಿನ್ನುವುದಿಲ್ಲ, ಆದ್ದರಿಂದ ಹುಲಿ ನನ್ನನ್ನು ತಿನ್ನಬಾರದು ಅನ್ನುವಂಥದ್ದು ನಿರೀಕ್ಷೆ ಸರಿಯಾಗಿದೆ, ಬಟ್ ಅದರ ಗುಣಧರ್ಮ ಕೆಲವು ಇದ್ದಾವೆ. ಆದ್ದರಿಂದ ಅವುಗಳನ್ನು ಎದುರಿಸುವ ರೀತಿ ಹೇಗಿತ್ತು, ಹೇಗೆ ಎದುರಿಸಿದ್ದಾರೆ ಅನ್ನುವ ಇನ್ನೊಂದು ವಿಷಯದ ಬಗ್ಗೆ ನನಗೆ ಮಾತನಾಡೋದಕ್ಕೆ ಉಡುಪಿಯ ಕಾರ್ಯಕ್ರಮಕ್ಕೊಂದಕ್ಕೆ ಹೋಗೋದಕ್ಕಿದೆ. ತುಂಬ ಧನ್ಯವಾದ. ದಕ್ಷಿಣ ಕನ್ನಡದ ಜನ ನಿಮ್ಮ ತಾಳ್ಮೆಯನ್ನು ಮೆಚ್ಚಬೇಕು. ಇಷ್ಟೊತ್ತು ನಾನು ಏನು ಮಾತಾಡೋದನೋ ಏನು ಬಿಟ್ಟು ಒಟ್ಟಿನಲ್ಲಿ ನೀವೆಲ್ಲ ತಾಳ್ಮೆಯಿಂದ ಕೂತ್ಕೊಂಡು ಕೇಳಿದ್ದೀರಿ. ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.